ನಾವು ಹೇಳೋದಕ್ಕೆ ಹೊರಟಿರೋ ಸ್ಟೋರಿ ಸಮುದ್ರಕ್ಕೆ ನಂಟು ಉಪ್ಪಿಗೆ ಬರ ಎನ್ನುವಂತಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ತವರಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕಪಿಲೆಯ ಪಕ್ಕದಲ್ಲೇ ಇರುವ ಗ್ರಾಮದಲ್ಲಿ ನೀರೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ನೀರಿಗಾಗಿ ಹಾಹಾಕಾರ, ಸಮುದ್ರಕ್ಕೆ ನಂಟು ಉಪ್ಪಿಗೆ ಬರ ಎಂಬಂತಿದೆ ಈ ಸ್ಟೋರಿ. ಕಪಿಲೆಯ ಪಕ್ಕದಲ್ಲೇ ಇರುವಂತಹ ಗ್ರಾಮದಲ್ಲಿ ನೀರೇ ಇಲ್ಲ, ಕುಡಿಯೋದಕ್ಕೆ ನೀರಿಗೆ ಬರ ಇರುವಂತಹ ಪರಿಸ್ಥಿತಿ. ನಂಜನಗೂಡಿನ ದೇವರಸನಹಳ್ಳಿಯಲ್ಲಿ ನೀರಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿಯಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿರೋದು. ಹೇಗಿದೆ ಅಂತ ಹೇಳಿದ್ರೆ, ಸಮುದ್ರಕ್ಕೆ ನಂಟು ಉಪ್ಪಿಗೆ ಬರ ಅಂತ ಹೇಳಿದ್ರೆ ಕಪಿಲೆಯ ಪಕ್ಕದಲ್ಲೇ ಇರುವಂತಹ ಗ್ರಾಮ ಇದು. ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅಚ್ಚರಿ ಆಗುತ್ತೆ. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ತವರಲ್ಲೇ ಈ ರೀತಿಯ ಪರಿಸ್ಥಿತಿ ಎದುರಾಗಿರೋದು ನಿಜಕ್ಕೂ ಕೂಡ ಗಮನಿಸಬೇಕಾಗಿರುವಂಥ ವಿಚಾರ. ಅಂದ್ರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲೇ ತೊಂದರೆ ಇದೆ. ಆದರೆ ಬೇರೆ ಕಡೆ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಅವ್ರನ್ನೇ ನಂಬ್ಕೊಂಡಿರುವಂತಹ ಜನರಿಗೆ ಫಸ್ಟ್ ಪರಿಹಾರವನ್ನ ಕಲ್ಪಿಸಬೇಕು. ಇನ್ನು ಇದೇ ವಿಚಾರವಾಗಿ ಗ್ರಾಮ ಪಂಚಾಯತ್ಗೂ ಕೂಡ ಬೀಗವನ್ನ ಜಡಿದು ಮಹಿಳೆಯರು ನೀರು ಬೇಕು ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಸುಮಾರು 5,000ಕ್ಕೂ ಅಧಿಕ ಜನಸಂಖ್ಯೆ ಇರುವಂತಹ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿರೋದು. ಜಾನುವಾರುಗಳಿಗೂ ಕೂಡ ನೀರಿನ ಕೊರತೆ ಇದೆ. ಜನರು ಪರದಾಡುವ ಸ್ಥಿತಿ ಎದುರಾಗಿದೆ. ಬರೋಬ್ಬರಿ 10 ದಿನಗಳಿಂದ ನೀರಿನ ಬವಣೆಯನ್ನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಕೆಟ್ಟು ನಿಂತ ಕೊಳವೆ ಬಾವಿಗಳ ರಿಪೇರಿಗೆ ಗ್ರಾಮಸ್ಥರು ಒತ್ತಾಯವನ್ನ ತಿಳಿಸ್ತಾ ಇದ್ದಾರೆ, ಅಂದ್ರೆ ಒತ್ತಾಯ ಪಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಹಾಗೆ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಗ್ರಾಮ ಏನಿದೆ ಅಂದ್ರೆ ದೇವರಸನಹಳ್ಳಿ ಗ್ರಾಮ, ಇಲ್ಲಿ 5,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಹಾಗಾಗಿ ಕೇವಲ ಕುಡಿಯೋದಕ್ಕೆ ಮಾತ್ರ ಅಲ್ಲ, ಜನಕ್ಕೆ ಜಾನುವಾರಿಗೂ ಕೂಡ ಕುಡಿಯುವ ನೀರಿನ ತೊಂದರೆ ಇದೆ. ನೀರಿಲ್ಲ, ನೀರು ಬಿಟ್ಕೊಡಿ ಅಂದರೆ ನೀರು ಬಿಟ್ಕೊಡಲ್ಲ. ಇಲ್ಲಿ ಪಂಚಾಯತಿಯವ್ರು ಕೇಳಿ ಅಂತಾರೆ, ಪಂಚಾಯತಿಯವ್ರು ಬರೋದೇ ಇಲ್ಲ. ಪಿ ಡಿ ಒ ಯಾವುದೋ ಒಂದು ಟೈಮ್ ಬರ್ತಾರೆ, ಹೋಯ್ತಾರೆ. ನಾವು 5 ದಿನದಿಂದ ಫೋನ್ ಮಾಡಿದ್ದೀವಿ, ಫೋನ್ ರಿಸೀವ್ ಮಾಡಲ್ಲ. ಮಾತಾಡಿದ್ರೆ ಇವಾಗ ಸಾಯಂಕಾಲ ಬಿಟ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತಾರೆ. ಅವರು ಬಿಟ್ಟೇ ಇಲ್ಲ. 5 ದಿನದಿಂದ ಏನು ಮಾಡ್ತಾರೆ ಅವ್ರನ್ನೇ ಕೇಳಿ ನೀವು. ನಮಗೆ ರೋಡು ಇಲ್ಲ ಈ ಊರಲ್ಲಿ, ಚರಂಡಿನೂ ಇಲ್ಲ. ಅಷ್ಟು ಹಿಂಸೆ ಈ ಊರಲ್ಲಿ. ಏನು 5 ಪೈಸದ ವ್ಯವಹಾರ ಮಾಡ್ತಾ ಇಲ್ಲ ಇಲ್ಲಿ ಪಂಚಾಯತಿಯವರು. ಅದಕ್ಕೆ ಪಂಚಾಯತಿನೇ ಬೇಡ, ತೆಗ್ದಾಕ್ಬಿಡಿ. ಅವ್ರವ್ರ ಮನೇಲಿ ಅವ್ರು ಇರ್ತಾರೆ. ಅವ್ರ ಕಷ್ಟ ಸುಖ ಅವ್ರವ್ರ ಕಸ ಅವ್ರವರೇ ಸುರ್ಕೋತಾರೆ. ಅವ್ರ ಮನೆ ಕಸ ಅವರೇ ಸುರಿತಾರೆ. ಇನ್ನೇನಕ್ಕೆ ಇವ್ರು ಏನಕ್ಕೆ ಪಂಚಾಯತಿ ಮಾಡಿರೋದು? ಸುಮ್ಮನೆ ಸಂಜೆ ಆದಮೇಲೆ ತಿಂಗಳಾದ್ಮೇಲೆ ಸಂಬಳ ತಗೊಂಡು ಹೋಗ್ತಾರಾ? ಏನಿಲ್ಲ. ಪಿ ಡಿ ಅವರು ಬಂದು ಈಗ 5 ತಿಂಗಳು 6 ತಿಂಗಳು ಆಗಿದೆ. ಅವ್ರನ್ನೇ ಕೇಳ್ಬಿಡಿ ಏನು ಕೆಲಸ ಮಾಡಿದ್ದಾರೆ, ಏನು ಅಭಿವೃದ್ಧಿ ಆಗಿದೆ ಅಂತ ಕೇಳಿ. ಕೇಳಿ ಕುಡಿಯೋ ನೀರು, ಲೈಟು, ಕ್ಲೀನಿಂಗ್ ಬಗ್ಗೆ ಏನೂ ತೊಂದರೆ ಇಲ್ಲ ನಮಗೆ. ಲೈಟಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ, ಅದು ಮಾಡ್ತಾವ್ರೆ, ಸರಿ ಹೋಗೈತೆ. ನಲ್ಲಿ ನೀರು ಸಮಸ್ಯೆ ಏನಾಗಿದೆ ಅಂದರೆ ಪಿ ಡಿ ಒಗೇನೆ ಅಲ್ಲಿ ಕೆಲಸ ಇದು ಕೆಳಗಡೆ ಇದ್ದಿರಲ್ಲ, ಅವರೇ ಅವ್ರ ಮಾತು ಬೆಲೆನೂ ಇಲ್ಲ, ಅವ್ರನ್ನ ಕೇಳ್ತಾನೂ ಇಲ್ಲ, ಅವ್ರ ಮಾತು ಏನೂ ಇದಿಲ್ಲ. ಅವ್ರು ಕೇಳ್ತಾ ಇರೋದು ಕೆಲವು 4-5 ಜನ ಮಾತುಗಳು ಮಾತ್ರ, ಅದು ಮೆಂಬರ್ಗಳು ಮಾತು ಕೇಳ್ತಾನೆ ಇಲ್ಲ. ಇಲ್ಲಿ ಮೆಂಬರ್ಗಳು ಯಾವುದೇ ರೀತಿಯ ಬೆಲೆನೂ ಇಲ್ಲ, ಮರ್ಯಾದೆನ ಏನೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಪಿ ಡಿ ಅವರು ಮಾತ್ರ ಏನು ಇದ್ರ ಬಗ್ಗೆ ಗಮನ ತಗೋತಿಲ್ಲ. ಒಂದು 11 ಗಂಟೆ ಬರ್ತಾರೆ, 12ವರೆಗೂ ಹೋಗ್ತಾರೆ. ಮೆಂಬರ್ಗಳು ಕೆಲಸ ಮಾಡಿ ಅಂದರೆ ಏನು ಮಾಡೋಕ್ಕಾಗತ್ತೆ? ಎಷ್ಟು ಅಂತ ಬಂಡವಾಳಕ್ಕಾಗುತ್ತೆ? ಅವ್ರು ಹಾಕಿ ಸಾಕಾಗಿದೆ, ಒಂದು ಬಿಲ್ಲು ಆಗಿಲ್ಲ, ಏನೂ ಆಗಿಲ್ಲ. ಈಗ ನಿಮ್ಮ ತೊಂದರೆ ಆಗಿದೆ.